ಯೆರೂಸಲೇಮೇ, ನಮ್ಮ ಕಾಲುಗಳು ನಿನ್ನ ಬಾಗಿಲುಗಳಲ್ಲಿ ಸೇರುತ್ತವಲ್ಲ. ಭಾನುವಾರ 19 ಜುಲೈ 2026 ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಂಥ ವೇದ ಭಾಗವು ಸಮುವೇಲನು ಪ್ರಥಮ ಭಾಗ 17ನೇ ಅಧ್ಯಾಯದ 48ನೇ ವಚನ. ಕೂಡಲೇ ಆ ಫಿಲಿಸ್ಟಿಯನು ಹೊರಟು ದಾವೀದನೊಡನೆ ಯುದ್ಧ ಮಾಡುವುದಕ್ಕೆ ಸಮೀಪಿಸಿದಾಗ ದಾವೀದನು ಫಿಲಿಸ್ಟಿಯ ಸೈನ್ಯದ ಕಡೆಗೆ ಓಡಿ ಹೋಗಿ ಆ ಫಿಲಿಸ್ಟಿಯನನ್ನು ಸಂಧಿಸಿ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ಯುದ್ಧ ಮಾಡುವಾಗ ದೇವರ ಹೆಸರಿನಲ್ಲಿ ಎಂಥ ರೀತಿಯಾದಂಥ ವೈರಿ ಇದ್ದರೂ ಅವನ ಕಡೆಗೆ ಓಡಿ ಎದುರಿಸುವುದು ದೇವ ಭಕ್ತನ ಕಾರ್ಯ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ವೈರಿಯ ಕಡೆಗೆ ಓಡಿ ಹೋಗಿ ಜಯಿಸುವುದು. ಕರ್ತನಲ್ಲಿ ಪ್ರಿಯರೇ, ದಾವೀದನು ಫಿಲಿಸ್ಟಿಯನಾದಂಥ ಗೊಲಿಯಾತನು ದಿನಾಲು 40 ದಿವಸ ಬೆಳಿಗ್ಗೆ ಸಂಜೆ ದೇವ ಜನ ಅಂದರೆ ಇಸ್ರಾಯೇಲ್ಯರ ಸೈನ್ಯ ಸೌಲನ ಸೈನ್ಯ ವಿರುದ್ಧವಾಗಿ ಸವಾಲು ಹಾಕುವಂಥದ್ದನ್ನು ಕೇಳಿ ದೇವರ ಹೆಸರಿನಲ್ಲಿ ನಾನು ಹೋಗುತ್ತೇನೆಂಬುದಾಗಿ ಗೊಲಿಯಾತನ ಎದುರು ನಿಂತು ತಾನು ಕಲ್ಲನ್ನು ಹಿಡ್ಕೊಂಡಂಥದ್ದನ್ನು ನೋಡಿ ಗೊಲಿಯಾತನು ನನ್ನನ್ನು ನಾಯಿ ಎಂಬುದಾಗಿ ತಿಳಿಯುತ್ತೀಯಾ ಎಂಬುದಾಗಿ ಹಾಸ್ಯ ಮಾಡಿದನು. ಆ ಹೇಳಿದ ನಂತರ ದಾವೀದನು ನಾನು ದೇವರ ಹೆಸರಿನಲ್ಲಿ ಬರುತ್ತೇನೆ ಎಂಬುದಾಗಿ ಹೇಳಿ ಅವನಿಗೆ ನಿನ್ನ ದೇಹವನ್ನು ಪಕ್ಷಿಗಳಿಗೆ ಹಾಕುತ್ತೇನೆಂಬುದಾಗಿ ಹೇಳಿದನು. ಇದನ್ನು ಕೇಳಿ ಕೋಪಗೊಂಡಂಥ ಗೊಲಿಯಾತನು ದಾವೀದನ ಕಡೆಗೆ ಯುದ್ಧ ಮಾಡುವುದಕ್ಕೆ ಬರುವಾಗ ದಾವೀದನು ತಕ್ಷಣವೇ ಯುದ್ಧದ ಕಡೆ ಅಂದರೆ ಗೊಲಿಯಾತನ ಕಡೆಗೆ ಓಡಿ ಅವನನ್ನೇ ಎದುರಿಸಲಿಕ್ಕೆ ಹೋಗಿ ಅವನನ್ನೇ ತನ್ನ ಆ ಒಂದು ಕಲ್ಲಿನಿಂದ ಕೊಂದನೆಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯ, ದಾವೀದನು ಗೊಲಿಯಾತನು ಎದುರು ಬರುವಾಗ ಅವನನ್ನು ನೋಡಿ ಅಂಜಲಿಲ್ಲ, ಅವನನ್ನು ನೋಡಿ ಓಡಲಿಲ್ಲ, ಅವನನ್ನು ನೋಡಿ ಅಲ್ಲೇ ಸ್ತಬ್ಧವಾಗಲಿಲ್ಲ. ದಾವೀದನು ಗೊಲಿಯಾತನ ಕಡೆಗೆ ಓಡಿದನು. ಅಂದರೆ ದೇವರಲ್ಲಿ ಭರವಸೆ, ದೇವರ ಶಕ್ತಿಯಲ್ಲಿ ಭರವಸೆ, ದೇವರ ಕಾರ್ಯದಲ್ಲಿ ಭರವಸೆ, ದೇವರು ನಮ್ಮ ಸಂಗಡ ಇದ್ದಾನೆಂಬುದಾಗಿ ಯಾವ ವ್ಯಕ್ತಿ, ಯಾವ ಶಕ್ತಿ, ಯಾವ ವಿರೋಧಿ ತನ್ನ ಎದುರಿಗೆ ಬರುತ್ತಾ ಇದ್ದನೋ ದಾವೀದನು ಅದೇ ವಿರೋಧಿ ಕಡೆಗೆ ಹೋಗಿ ಅವನನ್ನು ಸೋಲಿಸಲಿಕ್ಕೋಸ್ಕರವಾಗಿ, ಜಯ ಸಾಧಿಸುವುದಕ್ಕೋಸ್ಕರವಾಗಿ, ದೇವರ ಹೆಸರಿನ ಜಯ ಎಂಬುದಾಗಿ ತೋರಿಸುವುದಕ್ಕೆ ಅವನ ಮುಂದೆಯೇ, ಅವನ ಎದುರಿಗೆ, ಅವನ ಕಡೆಗೆ ಹೋಗುವಂಥವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ನಾವುಗಳು ಅನೇಕ ಸವಾಲುಗಳು ನಮ್ಮ ಮುಂದೆ ಬರುವಾಗ ಓಡುತ್ತೇವೆ, ಅನೇಕ ಸವಾಲುಗಳು ಬರುವಾಗ ಕುಂದು ಹೋಗುತ್ತೇವೆ, ಅನೇಕ ಸವಾಲುಗಳು ಬರುವಾಗ ಅದೇ ಸ್ಥಳದಲ್ಲಿರ್ತೇವೆ. ಆದರೆ ದೇವರು ತನ್ನ ಮಗನಿಗೆ ಕೊಡುವಂಥ ಬಲವನ್ನು ಮರೆತು ಬಿಡುತ್ತೇವೆ. ದೇವರ ಹೆಸರಿನಲ್ಲಿ ಮುಂದೆ ಹೋಗಿ ಎದುರಿಸಿ ಆ ಕಡೆಗೆ ಹೋಗಿ ಜಯ ಸಾಧಿಸೋಣ. ಕರ್ತನೇ, ದಯಮಯ ಸ್ವಾಮಿ, ನಿನ್ನನ್ನು ನಂಬಿ ಮುಂದೆ ಹೋಗಿ ಯುದ್ಧ ಮಾಡಲು ಬಲ ಕೊಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.